ಕನ್ನಡದ ಸಾರಸ್ವತ ಲೋಕದ ಒಂದು ಆಧುನಿಕ ಭಗವದ್ಗೀತೆ ಅಂತ ಹೇಳಿದ್ರೆ ಅದು ಮಂಕುತಿಮ್ಮನ ಕಗ್ಗ. ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿ ಒಟ್ಟು 945 ಮುಕ್ತಕಗಳಿದ್ದಾವೆ. 945 ಮುಕ್ತಕಗಳು ಸಹ ನಮ್ಮ ಜೀವನಕ್ಕೆ ಬಹಳ ಸಹಕಾರಿಯಾಗಿ ಇರುವಂತಹ ಮುಕ್ತಕಗಳು. ಇಡೀ 945 ಮುಕ್ತಕಗಳು ಸಹ ಭಾಳ ಚೆನ್ನಾಗಿದ್ದರೂ ಸಹ ಅದರಲ್ಲೊಂದು ಮುಕ್ತಕ ಬರ್ತದೆ, ಅಂದರೆ ಕೀಪ್ ಸೈಲೆನ್ಸ್ ಅಂತೇಳಿ, ಅಂದರೆ ತುಟಿಗಳನ್ನು ಹೊಲಿದುಕೊಂಡಿರು ಅಂತ. ಆ ಕಗ್ಗ ಹೇಳೋದೇ ಒಂದು ಖುಷಿ ಯಾವಾಗಲೂ ನನಗೆ. ಆ ಕಗ್ಗ ಏನಂತ ಹೇಳಿದ್ರೆ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ಧ್ವನಿ ಇಲ್ಲ, ಹಗಲಿರುಳು ಬೆಳಕನೀವ ಸೂರ್ಯ ಚಂದ್ರರದು ಒಂದೂ ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಅಂದರೆ ಭೂಮಿಗೆ ಒಂದು ಬೀಜ ಹಾಕಿ ಸಾವಿರಾರು ಬೀಜ ಕೊಡುತ್ತೆ, ಆದರೆ ಸಾವಿರಾರು ಬೀಜ ನಮ್ಮ ಹೊಟ್ಟೆ ತುಂಬಿಸುತ್ತೆ. ಆದರೆ ಭೂಮಿ ಯಾವತ್ತೂ ತಮಟೆಯನ್ನು ಬಾರಿಸೋದಿಲ್ಲ, ನಾನು ಊಟ ಕೊಟ್ಟಿದ್ದೇನೆ ಅಂತೇಳಿ. ಅದೇ ರೀತಿ ಒಂದು ಗಿಡದಲ್ಲಿ ಹೂವಾಗುತ್ತೆ, ಯಾವುದೋ ಕಾಣದ ದುಂಬಿ ಬಂದು ಪರಾಗಸ್ಪರ್ಶ ಮಾಡಿ ಅದರಿಂದ ಈಚಾಗಿ ಕಾಯಾಗಿ ಅದು ಹಣ್ಣಾಗುತ್ತೆ. ಹಣ್ಣನ್ನು ಗಿಡ ತಿನ್ನೋದಿಲ್ಲ, ಆ ಗಿಡ ನಮಗೆ ಹಣ್ಣನ್ನು ಕೊಡ್ತದೆ. ನಮಗೆ ಹಣ್ಣನ್ನು ಕೊಟ್ಟಿದ್ದೇನೆ ಅಂತೇಳಿ ಆ ಗಿಡ ಯಾವತ್ತೂ ತುತ್ತೂರಿಯನ್ನು ಊದುವುದಿಲ್ಲ. ಇನ್ನು ಈ ಜಗತ್ತಿಗೆ ಹಗಲು ಮತ್ತು ഇരുಳು ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರರು ತಮ್ಮ ಸಮಯಕ್ಕೆ ಸರಿಯಾಗಿ ತಮ್ಮ ಕಾರ್ಯಗಳನ್ನು ಅನಾದಿ ಕಾಲದಿಂದಲೂ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರದ್ದು ಸಹ ಸುದ್ದಿ ಗದ್ದಲ ಏನೂ ಇಲ್ಲ. ಇವೆಲ್ಲವೂ ಪ್ರಕೃತಿಯ ಕೊಡುಗೆಗಳು. ಈ ಪ್ರಕೃತಿಯ ಕೊಡುಗೆಗಳೇನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೂ ಈ ಜಗತ್ತು ಉಳಿಯೋದಿಲ್ಲ, ಅವತ್ತೇ ಪ್ರಳಯ. ಈಗೆಲ್ಲ ಪ್ರಕೃತಿ ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು, ಸುದ್ದಿ ಇಲ್ಲ, ಗದ್ದಲ ಇಲ್ಲ, ತಮಟೆಗಳಿಲ್ಲ, ತುತ್ತೂರಿ ಇಲ್ಲ. ಇನ್ನು ನಾನು ನೀವು ಮಾಡೋ ಕೆಲಸಗಳು ಯಾವ ಲೆಕ್ಕ? ಆದ್ದರಿಂದ ಈ ಸಮಾಜದಲ್ಲಿ ತುಟಿಯನ್ನು ಹೊಲಿದುಕೊಂಡು ಎಲ್ಲೂ ನಾನು ಮಾಡಿದ ಕೆಲಸಗಳ ಬಗ್ಗೆ ಹೇಳಿಕೊಡದೆ ಗೌರವಯುತವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸುವಂತಹ ಒಂದು ಮನಸ್ಥಿತಿಗಳು ನಮಗೆ ಬರಬೇಕು ಅನ್ನೋದು ಈ ಕಗ್ಗದ ಹೊರಣೆ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ಧ್ವನಿ ಇಲ್ಲ, ಹಗಲಿರುಳು ಬೆಳಕನೀವ ಸೂರ್ಯ ಚಂದ್ರರದು ಒಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಆಹಾ, ಅದ್ಭುತ.